Warm up protects you today and cool down protects you tomorrow. Let's see how it works. Hi, hello, ಎಲ್ರಿಗೂ ನಮಸ್ಕಾರ. I am Prajwal. I am a budding physiotherapist. ಸೊ ಇವತ್ತು ನಾವು ವಾರ್ಮ್ ಅಪ್ ಮತ್ತೆ ಕೂಲ್ ಡೌನ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ವೆದರ್ ಯು ಆರ್ ಅ ಬಿಗಿನರ್ ಆರ್ ಅ ಪ್ರೋ ಅಥ್ಲೀಟ್. ಓಕೆ, ಪಾರ್ಟ್ 1, ವೈ ವಾರ್ಮ್ ಅಪ್ ಈಸ್ ಇಂಪಾರ್ಟೆಂಟ್. ನಾವು ಯಾವುದೇ ಇಂಟೆನ್ಸ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಲೈಟ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದನ್ನೇ ವಾರ್ಮ್ ಅಪ್ ಅಂತ ಹೇಳ್ತೀವಿ. ಸೊ ಅದು ಮಾಡೋದ್ರಿಂದ ನಮ್ಮ ಬಾಡಿ ಫಿಸಿಕಲಿ ಹಾಗೂ ಮೆಂಟಲಿ ಪ್ರಿಪೇರ್ ಆಗುತ್ತೆ. ಸೈಂಟಿಫಿಕಲಿ ಏನೆಲ್ಲ ಎಫೆಕ್ಟ್ ಆಗುತ್ತೆ ನೋಡೋಣ. ಫಸ್ಟ್ ಪಾಯಿಂಟ್, ಇನ್ಕ್ರೀಸ್ ಮಸಲ್ ಟೆಂಪರೇಚರ್. ನಾವು ವಾರ್ಮ್ ಅಪ್ ಮಾಡುವಾಗ ಮಸಲ್ ಟೆಂಪರೇಚರ್ 1 ಡಿಗ್ರಿಯಿಂದ 2 ಡಿಗ್ರಿ ಸೆಲ್ಸಿಯಸ್ ವರೆಗೂ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಮಸಲ್ ಮೋರ್ ಎಲಾಸ್ಟಿಕ್ ಆಗಿ ಲೆಸ್ ಸ್ಟಿಫ್ ಆಗುತ್ತೆ. ಸೊ ಅದರಿಂದ ಈಸಿಯಾಗಿ ನಾವು ಮಸಲ್ನ ಸ್ಟ್ರೆಚ್ ಮಾಡಬಹುದು. ಸೊ ವಾರ್ಮ್ ಮಸಲ್ ಇಂದ ನಾವು ಸೇಫ್ ಅಂಡ್ ಪವರ್ಫುಲ್ ಮೂಮೆಂಟ್ಸ್ ನ ಮಾಡಬಹುದು. ಪಾಯಿಂಟ್ ನಂಬರ್ 2, ಪ್ರಿಪೇರ್ ನರ್ವಸ್ ಸಿಸ್ಟಮ್. ಮೈಂಡ್ ಟು ಮಸಲ್ ಕನೆಕ್ಷನ್. ಇದರಲ್ಲಿ ಕೋಆರ್ಡಿನೇಷನ್, ರಿಯಾಕ್ಷನ್ ಟೈಮ್, ಬ್ಯಾಲೆನ್ಸ್ ಹಾಗೂ ಪೋಸ್ಚರ್ ಕಂಟ್ರೋಲ್ ನಾವು ಇಂಪ್ರೂವ್ ಮಾಡಬಹುದು. ಪಾರ್ಟ್ 2, ಕೂಲ್ ಡೌನ್. ಇಟ್ ಈಸ್ ಅ ಸ್ಲೋ ರಿಕವರಿ ಮೂಮೆಂಟ್ ವಿಚ್ ಇಸ್ ಡನ್ ಆಫ್ಟರ್ ದ ಎಕ್ಸರ್ಸೈಸ್. ಇವಾಗ ಸೈಂಟಿಫಿಕಲಿ ಕೂಲ್ ಡೌನ್ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಥಿಂಗ್, ಇಟ್ ಪ್ರಿವೆಂಟ್ಸ್ BP. ಸೊ ನಾವು ಯಾವುದೇ ವರ್ಕೌಟ್ ಅಥವಾ ಎಕ್ಸರ್ಸೈಸ್ ಮಾಡಿದ್ಮೇಲೆ ನಮ್ಮ ಬ್ಲಡ್ ನಮ್ಮ ಕಾಲಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವು ಸಡನ್ ಆಗಿ ಸ್ಟಾಪ್ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಕಮ್ಮಿ ಬ್ಲಡ್ ಹೋಗಿ ನಮಗೆ ಡಿಸಿನೆಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಟ್ ಕೀಪ್ಸ್ ಸರ್ಕ್ಯುಲೇಷನ್ ಸ್ಟೇಬಲ್. ವಾರ್ಮ್ ಅಪ್ is your protection, cool down is your recovery. Don't skip any of them, otherwise your body will pay a price. Thank you.